ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮತ್ತಾಯ 7ನೇ ಅಧ್ಯಾಯ 13, 14, 15 ನೋಡೋದಾದರೆ, ಇಕ್ಕಟ್ಟಾದ ಬಾಗಿಲಿನಿಂದ ಹೊಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಹಗಲವು, ಅದರಲ್ಲಿ ಹೋಗುವವರು ಬಹುಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು. ಇಲ್ಲಿ 2 ಸೌಮ್ಯಗಳನ್ನು ನೀವು ಗಮನಿಸ್ತೇವೆ. ಒಂದು ಇಕ್ಕಟ್ಟಾದಂಥ ಬಾಗಿಲು. ಆ ಇಕ್ಕಟ್ಟಾದಂಥ ಬಾಗಿಲನ್ನು ನಾವು ನೋಡೋದಾದರೆ, ಆ ಇಕ್ಕಟ್ಟಾದಂಥ ಬಾಗಿಲು ಯಾವುದಪ್ಪ ಅಂತಂದರೆ, ಅದು ನಾಶನಕ್ಕೆ ಹೋಗುವ ಬಾಗಿಲಲ್ಲ, ಜೀವದ ಬಾಗಿಲು, ನಿತ್ಯ ಜೀವದ ಬಾಗಿಲು, ನಮ್ಮನ್ನು ನಡೆಸುವಂಥ ಬಾಗಿಲು, ನಮ್ಮನ್ನು ಆಲಂಗಿಸುವಂಥ ಬಾಗಿಲು, ನಮ್ಮನ್ನು ಪಾರಂಭರಿಸುವಂಥ ಬಾಗಿಲು, ನಮ್ಮನ್ನು ಉನ್ನತಕ್ಕೆ ನಡೆಸುವಂಥ ಬಾಗಿಲು. ಆದರೆ ಇನ್ನೊಂದು ಬಾಗಿಲಿದೆ, ಅದು ಬಹಳ ದೊಡ್ಡ ಬಾಗಿಲು. ಅದು ಯಾವುದು ಅಂತ ನೋಡೋದಾದರೆ, ಅದು ಸುಳ್ಳು ಪ್ರವಾದಿಗಳ ವಿಷಯಗಳಾಗಿ ಎಚ್ಚರಿಸುವಂಥದ್ದು. ಇನ್ನೊಂದು ಬಾಗಿಲು ಭಾಳ ದೊಡ್ಡದು. ಆ ಬಾಗಿಲು ಏನಪ್ಪ ಅಂತಂದರೆ, ಅವರು ಬಹುಜನ ಅವರು ಇಕ್ಕಟ್ಟಾದಂಥ ಬಾಗಿಲಲ್ಲಿ ಹೋಗೋದಿಲ್ಲ. ಹಾಗೆ ಅಲ್ಲೇ 15ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾರೆ, ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರ್ರಿ. ಈ ಲೋಕದಲ್ಲಿ ನಾವು ನೋಡುವುದಾದರೆ ಅನೇಕರು ಇವತ್ತು ನಾವು ನೋಡ್ತೇವೆ. ಆದರೆ 2000 ವರ್ಷಗಳಿಂದ ದೇವರು ಹೇಳ್ತಾರೆ, ಸುಳ್ಳು ಪ್ರವಾದಿಗಳ ವಿಷಯಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಿ. ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡುಕೊಂಡು ಹೋಗುವ ತೋಳುಗಳೇ. ಹಾಗಾಗಿ ಪ್ರಿಯರೇ, ನಾವು ಸುಳ್ಳು ಪ್ರವಾದಿಗಳ ವಿಚಾರವಾಗಿ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಯಾಕಂದರೆ ಅವರು ನಮ್ಮನ್ನು ತಪ್ಪಾದ ಮಾರ್ಗದಲ್ಲಿ ನಡೆಸಿಬಿಡುತ್ತಾರೆ. ತಪ್ಪಾದ ಮಾರ್ಗದಲ್ಲಿ ನಡೆಸುವವರ ಜೊತೆಗೆ ನಮ್ಮನ್ನು ನಿಜದ ಆದಿಯನ್ನು ಮರೆಸಿಬಿಡುತ್ತಾರೆ. ಇತಿಹಾಸ ಅನ್ನುವುದು ಬಹಳ ದೊಡ್ಡ ಮರೆವು ಅನ್ನುವುದನ್ನು ನಾವು ನೋಡುತ್ತೇವೆ. ಈ ಇತಿಹಾಸ ಅನೇಕ ಮರೆವುಗಳನ್ನು ಉದ್ಭವವಾಗಿದೆ. ಆದರೆ ನಾವು ಆ ಮರವಿನ ಜೊತೆ ಹೋಗುವುದಲ್ಲ, ನಾವು ಸತ್ಯದ ಜೊತೆ ಹೋಗಬೇಕಾಗಿದೆ. ನಾವು ನಿತ್ಯದ ಜೊತೆ ನಡೆಯಬೇಕಾಗಿದೆ. ನಾವು ನಿರಂತರತೆಯಲ್ಲಿ ಏಕತೆಯನ್ನು ಹುಡುಕಬೇಕಾಗಿದೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ. ಸ್ವಾಮಿ ಸ್ವಾಮಿ ಅನ್ನುವರೆಲ್ಲ ಪರಲೋಕ ರಾಜ್ಯದಲ್ಲಿ ಸೇರುವವರೆಂದು ನೆನೆಸಬೇಡಿರಿ. 7ನೇ ಅಧ್ಯಾಯ 21 ನಾವು ನೋಡ್ತೇವೆ. ಮತ್ತಾಯ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೀವು ನೆನೆಸಬೇಡ್ರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಇಲ್ಲಿ ನಾವು ನೆನೆಸ್ಬೋದು, ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ವೇ? ನಿನ್ನ ಹೆಸರಿನ ಮೇಲೆ ನಾವು ದೆವ್ವಗಳನ್ನು ಬಿಡಿಸಲಿಲ್ವೇ? ನಿನ್ನ ಹೆಸರಿನ ಮೇಲೆ ನಾವು ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ವೇ ಎಂಬುದಾಗಿ ಅನೇಕ ಜನರು ಹೇಳಬಹುದು. ಯಾವಾಗ ದೇವರು ಹೇಳ್ತಾರೆ, ಅಯ್ಯ, ನಾನು ನಿನ್ನ ಗುರುತನ್ನು ನಾನೆಂದು ಕಾಣಲಿಲ್ಲ. ಅಂದರೆ ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ. ದೇವರು ಹೇಳ್ತಾರೆ, ನಾವು ಅವತ್ತು ಹೇಳ್ಬೋದು, ಅಪ್ಪ ಯೇಸುವೆ, ನಿನ್ನ ನಾಮದಲ್ಲಿ ನಾನು ಅದ್ಭುತಗಳನ್ನು ಮಾಡಿದೆ, ನಿನ್ನ ನಾಮದಲ್ಲಿ ಲಕ್ಷಾಂತರ ಮಂದಿಗೆ ಊಟ ಕೊಟ್ಟೆ, ಲಕ್ಷಾಂತರ ಮಂದಿಗೆ ಸುವಾರ್ತೆ ಕೊಟ್ಟೆ, ಲಕ್ಷಾಂತರ ಮಂದಿ ನಿನ್ನ ಮಾರ್ಗದಲ್ಲಿ ನಡೆಸಿದೆ. ಆಗ ದೇವರು ಹೇಳ್ತಾರೆ, ನೀನು ಯಾರೋ ಗೊತ್ತಿಲ್ಲ ಮಾರಾಯ, ನಿನ್ನ ಗುರುತು ನನಗೆ ಗೊತ್ತಿಲ್ಲ, ನೀನು ಧರ್ಮ ಮೀರಿ ನಡೆದಿದ್ದೀಯಾ, ತೊಲಗು ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಎಚ್ಚರಿಕೆಯಿಂದ ಇರೋಣ, ಎಚ್ಚರಿಕೆಯಿಂದ ನಡೆಯೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟಿ ಸ್ತೋತ್ರಪ್ಪ. ಒಪ್ಪಿಸಿಕೊಡ್ತೇವೆ ಸ್ವಾಮಿ. ದೇವರೇ, ನಮ್ಮನ್ನು ನಡೆಸಪ್ಪ, ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸು ಸ್ವಾಮಿ.
ನಮ್ಮ ಕುಟುಂಬಗಳನ್ನು ನಡೆಸು, ನಮ್ಮ ಸಭೆಗಳನ್ನು ನಡೆಸು, ನಮ್ಮ ಮಕ್ಕಳನ್ನು ನಡೆಸು ದೇವರೇ. ಆಶೀರ್ವದಿಸಪ್ಪ, ಬಲಪಡಿಸಪ್ಪ, ಸ್ಥಿರಪಡಿಸಪ್ಪ. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ.